ನನ್ನನ್ನು ದೇಶಭ್ರಷ್ಟ ಅನ್ನಿ, ಆದರೆ ಕಳ್ಳ ಎನ್ನಬೇಡಿ ಎಂದು ಭಾರತದ ಬ್ಯಾಂಕುಗಳಿಗೆ ಸಾವಿರಾರು ಕೋಟಿ ರು ವಂಚಿಸಿ ಬ್ರಿಟನ್ನಲ್ಲಿ ತಲೆಮರೆಸಿಕೊಂಡಿರುವ ಉದ್ಯಮಿ ವಿಜಯ್ ಮಲ್ಯ ಹೇಳಿದ್ದಾರೆ. ಉದ್ಯಮಿ ರಾಜ್ ಶಮಾನಿ ಎಂಬುವರ ಜೊತೆ ಪಾಡ್ಕಾಸ್ಟ್ನಲ್ಲಿ ಮಾತನಾಡಿರುವ ಅವರು, ದೇಶ ತೊರೆದು ಪಲಾಯನ, ಆರ್ಸಿಬಿ ಫ್ರಾಂಚೈಸಿ ಖರೀದಿ ಹಿಂದಿನ ಉದ್ದೇಶ, ತನ್ನ ಕಿಂಗ್ಫಿಷರ್ ಸಾಮ್ರಾಜ್ಯದ ಪತನ ಸೇರಿ ಹಲವು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಜೊತೆಗೆ ದೇಶಕ್ಕೆ ಹಿಂತಿರುಗುವ ಸುಳಿವನ್ನೂ ನೀಡಿದ್ದಾರೆ. ನಾನು ಓಡಿ ಹೋಗಿಲ್ಲ, ನಾನು ನಿಗದಿತ ಪ್ರಯಾಣಕ್ಕಾಗಿ ತೆರಳಿದ್ದೇನೆ ಮತ್ತು ಸೂಕ್ತ ಕಾರಣಗಳಿಂದಾಗಿ ನಾನು ಮರಳಿಲ್ಲ, ನಾನು ಎಲ್ಲಿ ಕಳ್ಳತನ ಮಾಡಿದ್ದೇನೆ ಎಂದು ಪ್ರಶ್ನಿಸಿದ್ದಾರೆ. ನ್ಯಾಯಯುತ ವಿಚಾರಣೆಯ ಭರವಸೆ ದೊರೆತರೆ ಭಾರತಕ್ಕೆ ಮರಳುವ ಬಗ್ಗೆ ಗಂಭೀರವಾಗಿ ಚಿಂತಿಸಬಹುದು ಎಂದಿದ್ದಾರೆ. 2008ರ ಜಾಗತಿಕ ಆರ್ಥಿಕ ಕುಸಿತವೇ ತಮ್ಮ ವ್ಯವಹಾರ ನಷ್ಟಕ್ಕೆ ಕಾರಣ ಎಂದಿರುವ ಮಲ್ಯ, ಕಿಂಗ್ಫಿಷರ್ ಏರ್ಲೈನ್ಸ್ ಸಿಬ್ಬಂದಿ ಮತ್ತು ಕಾರ್ಯಾಚರಣೆ ಕಡಿತಕ್ಕೆ ಮುಂದಾಗಿದ್ದೆ, ಆದರೆ ಅಂದಿನ ಹಣಕಾಸು ಮಂತ್ರಿ ಪ್ರಣಬ್ ಮುಖರ್ಜಿ ಅದಕ್ಕೆ ಒಪ್ಪಿರಲಿಲ್ಲ ಎಂದು ಹೇಳಿದ್ದಾರೆ. ಜೊತೆಗೆ, ನಾನು 2016ರಲ್ಲಿ ಲಂಡನ್ಗೆ ತೆರಳುವಾಗ ಅಂದಿನ ವಿತ್ತ ಸಚಿವ ಅರುಣ್ ಜೇಟ್ಲಿಯವರಿಗೆ ಮಾಹಿತಿ ನೀಡಿಯೇ ತೆರಳಿದ್ದೆ, ಸಭೆಯೊಂದರಲ್ಲಿ ಭಾಗವಹಿಸಿ ವಾಪಸ್ಸಾಗುವುದಾಗಿ ತಿಳಿಸಿದ್ದೆ ಎಂದಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಐಪಿಎಲ್ ಫ್ರಾಂಚೈಸಿ ಖರೀದಿ ಜೊತೆಗೆ ಇನ್ನೊಂದು ತಂಡ ಮುಂಬೈ ಇಂಡಿಯನ್ಸ್ ಖರೀದಿಗೂ ಯತ್ನಿಸಿದ್ದೆ, ಆದರೆ ಸಣ್ಣ ಮೊತ್ತದಲ್ಲಿ ಆ ತಂಡ ಕೈತಪ್ಪಿತು ಎಂದು ಮಲ್ಯ ಹೇಳಿಕೊಂಡಿದ್ದಾರೆ. ಕ್ರಿಕೆಟ್ ಪ್ರೀತಿ ಇರಲಿಲ್ಲ, ನನ್ನ ಮದ್ಯದ ಬ್ರ್ಯಾಂಡ್ ಉತ್ತೇಜಿಸುವುದಕ್ಕೆ ಆರ್ಸಿಬಿ ಖರೀದಿ ಹಿಂದಿನ